ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇದಂ ಶುಭ್ರಕಂ ಸಖಾಜಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಂನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವರ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪರೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಮಿತ್ರರು ಅನೇಕ ಪ್ರಶ್ನೆಗಳನ್ನ ಮಾಡ್ತಾನೆ ಇದ್ದಾರೆ. ಮುಂದಿನ ಪ್ರಶ್ನೆಗಳೇನು ಅಂತ ನೋಡೋಣ. ಈ ಹಿಂದೆ 33ನೇ ಶ್ಲೋಕದಲ್ಲಿ ಈ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಎಲ್ಲ ಕೇಳ್ತಾ ಬಂದ್ರು. ಮತ್ತೆ ಈ ಸರೋವರ ನಿರ್ಮಾಣ, ಯಾಗ, ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಡಿ ಅಂತ ಕೇಳಿದ್ರು. ಇನ್ ಮುಂದೆ ಏನು ಕೇಳ್ತಾರೆ ಅಂತ 34ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಪ್ರಭಾಸಸ್ಥಸ್ಯ ಯೋ ಧರ್ಮೋ ಯಶ್ಚ ಪುಂಸ ಉತಾಪದಿ ಯೇನ ವಾ ಭಗವಾನ್ ತುಷ್ಯೇತ್ ಧರ್ಮಯೋ ನಿರ್ಜನಾರ್ದನಃ. ಸಂಪ್ರಸೀದತಿ ವಾ ಯೇಷಾನ್ ಏತದಾಖ್ಯಾಹಿ ಮೇ ನಘ. ಅನಘ ಅಂತ ಮೈತ್ರೇಯರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ಬಿದುರು ಕರೆಯೋದಕ್ಕೆ ಒಂದೊಂದು ಶಬ್ದಗಳನ್ನು ಪ್ರತಿ ಸಲ ಬಳಸ್ತಾರೆ. ಒಂದ್ಸಲಿ ಮಿತ್ರಾತ್ಮಜ ಅಂತಾರೆ ಮೈತ್ರೇಯರಿಗೆ, ಮಿತ್ರರ ಮಗ ಅಂತ. ಮತ್ತೊಮ್ಮೆ ಬ್ರಹ್ಮಜ್ಞಾನಿಗಳೇ ಅಂತ ಕರೀತಾರೆ. ಈಗ ಇನ್ನೊಂದು ಶಬ್ದ ಅನಘ. ನಿಮ್ಮಲ್ಲಿ ಚೂರು ದೋಷ ಇಲ್ಲ, ಪಾಪಗಳಿಲ್ವೇ ಇಲ್ಲ ಅಂತ ಶುದ್ಧ ರೂಪಿ ನೀವು. ದೇವರ ಬಗ್ಗೆ ದ್ವೇಷ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ನಿಮ್ಮಲ್ಲಿ ಅಷ್ಟು ಭಕ್ತಿ ದೇವರ ಬಗ್ಗೆ ಇದೆ, ಚೂರು ದೋಷ ಇಲ್ಲ ಅಂತ ಅನಘರೇ. ನನಗೆ ಇನ್ನು ಯಾವ ವಿಷಯಗಳ ಬಗ್ಗೆ ಬೇಕಾಗಿದೆ ಅಂದ್ರೆ ಪ್ರವಾಸಸ್ಥಸ್ಯ ಯೋ ಧರ್ಮ. ಈಗ ಪ್ರಯಾಣ ಮಾಡ್ಬೇಕು, ಪ್ರಯಾಣ ಮಾಡೋರ್ಗೆ ಯಾವ್ದು ಧರ್ಮ? ಅದು ಪ್ರಯಾಣಕ್ಕೆ ಹೊರಟು ಬಿಟ್ಟಿದ್ದಾನೆ, ಮತ್ತೆ ದಾರಿಲಿದ್ದಾನೆ, ಏನ್ ಧರ್ಮ ಅವನಿಗೆ ಅಂತ. ಇದು ಯಾವ ಪ್ರಯಾಣದ ಬಗ್ಗೆ? ಹೀಗೆ ಮನೆಯಿಂದ ಹೊರಗಡೆ ಹೊರಟೋ ಪ್ರಯಾಣನ ಅದಲ್ಲ, ಹೊರತು ಈ ಸಂಸಾರದ ಪ್ರಯಾಣ. ಸಂಸಾರದಿಂದ ಮುಂದೆ ಹೋಗ್ಬೇಕು, ಸ್ವರ್ಗಕ್ಕೋ ನರಕಕ್ಕೋ ಇನ್ಯಾವುದೋ ಲೋಕಕ್ಕೆ. ಆ ಪ್ರಯಾಣ ಮಾಡ್ಬೇಕಾದ್ರೆ ನಿಜವಾಗಿ ಧರ್ಮ ಯಾವ್ದನ್ನ ಅವನು ಪಾಲಿಸ್ಕೊಂಡಿರ್ಬೇಕು, ಯಾವ್ದ್ರಿಂದಾಗಿ ಅವನಿಗೆ ಸದ್ಗತಿ ಸಿಗತ್ತೆ ಅಂತ ಆ ಪ್ರಯಾಣ ಮಾಡೋರ್ಗೆ ಅದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಆಪತ್ಕಾಲದಲ್ಲಿ ಯಾವುದು ಧರ್ಮ ಮನುಷ್ಯನಿಗೆ? ತುಂಬಾ ಕಷ್ಟ ಕಾಲ ಬಂತು, ಆ ಧರ್ಮಾಚರಣೆ ಹೇಗ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ಧರ್ಮ ಯೋನಿರ್ ಭಗವಾನ್ ಜನಾರ್ದನ. ಜನಾರ್ದನ ಅಂದ್ರೆ ಜನರ ಸಂಸಾರವನ್ನ ಅರ್ಧನ ಕಳಿಯೋನು ಅಂತ ಅರ್ಥ, ಅಥವಾ ಜನರಿಗೆ
ಜನನ ಮರಣ ಎರಡನ್ನು ಅರ್ಧನ ಅಂದ್ರೆ ಮರ್ದನ ಮಾಡೋನ್ಗೆ ಜನಾರ್ದನ ಅಂತ ಕರೀತಾರೆ. ಹಿಂದೆನೂ ಬಂತು. ಇಂಥ ಭಗವಂತನಾದ ಜನಾರ್ದನ ಧರ್ಮಯೋನಿ ಅಂತ ಅನ್ನಿಸ್ಕೊಳ್ತಾನೆ. ಧರ್ಮಯೋನಿ ಅಂದ್ರೆ ಏನರ್ಥ? ಆ ಭಗವಂತ ನಮಗೆ ಪ್ರಕಟ ಆಗೋದೇ ಧರ್ಮದಿಂದ. ಅಂತ ಧರ್ಮದಿಂದ ಯಾರ ಪ್ರಕಟಣೆ ಆಗತ್ತೋ ಅಂಥವನಿಗೆ ಧರ್ಮಯೋನಿ ಅಂತ ಕರೀತಾರೆ. ಧರ್ಮ ಇಲ್ಲ ಅಂತಂದ್ರೆ ಅಂಥ ಕಡೆ ದೇವ್ರು ಇರೋದೇ ಇಲ್ಲ. ಅದನ್ನ ಅಧರ್ಮ ಇದ್ ಕಡೆ ದೇವ್ರು ಇಷ್ಟ ಪಡೋದೇ ಇಲ್ಲ, ಅಲ್ಲಿ ಬರಲ್ಲ ದೇವ್ರು ಅಂತ. ಅಷ್ಟೇ ಅಲ್ಲ, ಧರ್ಮ ಬರ್ಬೇಕು ಅಂದ್ರೆ ಭಗವಂತನೂ ಬೇಕು. ಧರ್ಮದಿಂದ ದೇವ್ರು ಬರೋದಿರ್ಲಿ, ಧರ್ಮ ಹುಟ್ಟಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು ಅಂತ. ಈ ಎರಡು ಅರ್ಥವನ್ನ ಈ ಧರ್ಮಯೋನಿ ಅನ್ನೋ ಶಬ್ದ ಕೊಟ್ಟಿದೆ ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸಿದ್ದಾರೆ. ಅದ್ ಹೇಗೆ ಧರ್ಮಕ್ಕೆ ಕಾರಣ ಭಗವಂತ? ಲೋಕದಲ್ಲಿ ಧರ್ಮ ಪ್ರಚಾರ ಆಗಿದ್ದೆ ಭಗವಂತನಿಂದ. ಅವನೇ ಸ್ಥಾಪನೆ ಮಾಡಿದ್ದು. ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ ಭಗವಂತ, ಅವನೇ ಸ್ಥಾಪನೆ ಮಾಡಿದ್ದು. ನಾನು ಇಡೀ ಲೋಕದ ಜನರಿಗೆ ಯಾವುದು ಪ್ರಮಾಣ, ಯಾವುದನ್ನು ಅನುಸರಿಸ್ಬೇಕು, ದೊಡ್ಡವರು ಹೇಗೆ ಅನುಸರಿಸ್ತಾರೋ ಹಾಗೆ ಚಿಕ್ಕವ್ರು ಅನುಸರಿಸ್ತಾರೆ. ಆದ್ರಿಂದ ಜಗತ್ತಿಗೆ ದೊಡ್ಡವನು ಪರಮಾತ್ಮ, ಚಿಕ್ಕವರೆಲ್ಲ ಮಿಕ್ಕಿದ ಜಗತ್ತು. ಅವನು ಹೇಗೆ ಆಚರಣೆ ಮಾಡ್ತಾನೋ ಅದೇ ತರ ಬೇರೆಯವರೆಲ್ಲ ಮಾಡ್ತಾರೆ. ಹಾಗಾಗಿ ಅವನು ಧರ್ಮ ಪ್ರಚಾರವನ್ನ ಮಾಡಿ ಧರ್ಮಕ್ಕೆ ಕಾರಣನಾದ. ಹೀಗೆ ಯೋನಿ ಅನ್ನೋ ಶಬ್ದಕ್ಕೆ ಎರಡರ್ಥ. ಯೋನಿ ಅಂದ್ರೆ ಒಂದು ಕಾರಣ ಅಂತ ಅರ್ಥ. ಮತ್ತೊಂದು ಯೋನಿ ಅನ್ನೋ ಶಬ್ದಕ್ಕೆ ಆವಿರ್ಭಾವ ಲಕ್ಷಣ ಉತ್ಪತ್ತಿ, ಅಂದ್ರೆ ಆವಿರ್ಭಾವ ಪ್ರಕಟ ಆಗೋದು ಅಂತ ಅರ್ಥ ಯೋನಿ ಅನ್ನೋ ಶಬ್ದಕ್ಕೆ. ಈ ರೀತಿ ಎರಡು ಅರ್ಥಗಳನ್ನ ಯೋನಿ ಅನ್ನೋ ಶಬ್ದಕ್ಕೆ ಹೇಳಿದ್ದಾರೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ 3ನೇ ಸೂತ್ರ. ಅಲ್ಲಿ ಶಾಸ್ತ್ರ ಯೋನಿ ಅಂದ್ರೆ ಏನರ್ಥ? ಯೋನಿ ಅಂದ್ರೆ ಅಭಿವ್ಯಕ್ತಿ ಕಾರಣ ಅಂತ ಅರ್ಥ. ಅಂದ್ರೆ ಶಾಸ್ತ್ರವೇ ಯಾರ ಅಭಿವ್ಯಕ್ತಿಗೆ ಕಾರಣವೋ ಅದು. ಅಂದ್ರೆ ಭಗವಂತನ ಜ್ಞಾನ ನಮ್ಗೆ ಬರೋದೇ ಶಾಸ್ತ್ರದಿಂದ. ಈ ರೀತಿ ಅದೇ ಅರ್ಥವನ್ನ ಮಾಡ್ತಾರೆ. ಅದರಲ್ಲೂ ತುಂಬಾ ದೊಡ್ಡ ಚರ್ಚೆಗಳಿದೆ, ಅದ ನಂತರ ನೋಡೋಣ. ಅಂತೂ ಈ ಯೋನಿ ಅನ್ನೋ ಶಬ್ದಕ್ಕೆ ಎರಡು ಅರ್ಥ, ಅಲ್ಲೂ ಅರ್ಥ ಇದೆ ಯೋನಿ ಅನ್ನೋ ಶಬ್ದಕ್ಕೆ. ಅದನ್ನು ನೆನಪಿಸ್ಕೊಳ್ತಾ ಇನ್ನು ಮುಂದಿನ ಶ್ಲೋಕಗಳು 35ನೇ ಶ್ಲೋಕ ಹಾಗೂ 36. ಅದು 35ನೇ ಶ್ಲೋಕ ಒಂದೇ ಲೈನ್ ಇದೆ, ಅದು ಹಿಂದಿಂದಕ್ಕೆ ಹಾಕೊಂಡು ಈಗ 35, 36 ಒಟ್ಟಿಗೆ ಹೇಳ್ತೇನೆ. ಅನುವ್ರತಾನಾಂ ಶಿಷ್ಯಾಣಾಂ ಪುತ್ರಾಣಾಂ ಚ ದ್ವಿಜೋತ್ತಮ ಅನಾಪೃಷ್ಟಮಪಿ ಬ್ರೂಯುಃ ಗುರವೋ ದೀನವತ್ಸಲಾಃ ತತ್ವಾನಾಂ ಭಗವಸ್ತೇಷಾಂ ಕತಿಧಾ ಪ್ರತಿಸಂಕ್ರಮಃ. ಈ ಹಿಂದೆ ಬೇರೆ ಶಬ್ದ ಹೇಳಿದ್ರು, ಅನಘ ಅಂತ ಕರೆದಿದ್ರು ಮೈತ್ರೇಯರನ್ನ. ಈಗ ಇನ್ನೊಂದು ಶಬ್ದ ಬಳಸ್ತಾರೆ ಅಷ್ಟೊತ್ತಿಗೆ, ದ್ವಿಜೋತ್ತಮ, ಬ್ರಾಹ್ಮಣ ಶ್ರೇಷ್ಠರೇ, ಮೈತ್ರೇಯರೇ, ನೀವು ಈ ವಿಷಯವನ್ನ ನನಗೆ ತಿಳಿಸ್ಕೊಡಿ ಅಂತ. ಪ್ರತಿ ಬಾರಿ ಅವ್ರು ನೋಡಿದಾಗ ಒಂದೊಂದು ನೆನಪಾಗ್ತಾ ಇದೆ. ಕೆಲವ್ರು ನೋಡಿದ್ರೆ ಹಾಗೆ ಎಷ್ಟು ಸಾಧನೆ ಮಾಡಿರ್ತಾರೆ, ಹಾಗಾಗಿ ಒಂದೊಂದ್ಸಲ ನೋಡಿದಾಗ ಒಂದೊಂದು ನೆನಪಾಗ್ತಾ ಹೋಗುತ್ತೆ. ಹಾಗೆ ಮೈತ್ರೇಯರು ನೋಡಿದಾಗ ಇವ್ರಿಗೆ ಬ್ರಹ್ಮನ್ ಅಂತಾರೆ, ಮಿತ್ರಾತ್ಮಜ ಅಂತಾರೆ, ದ್ವಿಜೋತ್ತಮ ಅಂತ ಹೇಳ್ತಾರೆ, ಅನಘ ಅಂತ ಹೇಳ್ತಾರೆ. ಎಷ್ಟು ಶಬ್ದಗಳು ಹೇರಳವಾಗಿ ಬಂದಿದೆ ಅಂದ್ರೆ ಒಂದ್ ಪಟ್ಟಿ ಮಾಡಿದ್ರೆ ಒಂದಿಷ್ಟು ಹೆಸರು ಸಿಕ್ಬಿಡತ್ತೆ ಮೈತ್ರೇಯರ ಬಗ್ಗೆ, ಅಷ್ಟು ಶಬ್ದ ಪ್ರತಿ ಬಾರಿ. ಏನ್ ಕೇಳಿದ್ರೆ ಈ ಶ್ಲೋಕದಲ್ಲಿ ಅಂದ್ರೆ, ಈಗ ಗುರುಗಳ ಹತ್ರ ಶಿಷ್ಯರು ಪಾಠಕ್ಕೆ ಬರ್ತಾರೆ, ಅನುಸರಿಸೋರು ಇರ್ತಾರೆ, ಅನುಸರಿಸುವಂತ ಶಿಷ್ಯರುಗಳು. ಹಾಗೆ ಮಕ್ಕಳಿರ್ತಾರೆ, ಮಕ್ಕಳಿಗೆ ಪಾಠ ಹೇಳ್ತಾ ಇರ್ತಾರೆ ಗುರುಗಳು. ಹಾಗೆ ಶಿಷ್ಯರಿಗೂ ಪಾಠ ಹೇಳ್ತಾ ಇರ್ತಾರೆ. ಅನಾಪೃಷ್ಟಮಪಿ ಬ್ರೂಯುಃ, ವಿದುರರು ಹೇಳ್ತಾರೆ, ಎಷ್ಟೋ ಬಾರಿ ಗುರುಗಳ ಹತ್ರ ಪ್ರಶ್ನೆ ಕೇಳಲ್ಲ ಶಿಷ್ಯರು, ಆದ್ರೆ ಮಕ್ಕಳು ಕೇಳಲ್ಲ ಪ್ರಶ್ನೆ. ಆದ್ರೆ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಕೇಳ್ದೇ ಇದ್ರು ಏನೇನ್ ಬೇಕೋ ಎಲ್ಲಾ ವಿಷಯ ಹೇಳ್ಬಿಡ್ತಾರೆ ಗುರುಗಳು ಶಿಷ್ಯರಿಗೆ. ಯಾರು ಅನುಸರಿಸುವಂತ ಶಿಷ್ಯ ಇರ್ತಾರೆ, ಹಾಗೆ ಮಕ್ಕಳು ಇರ್ತಾರೆ, ಎಲ್ಲಾ ವಿಷಯಗಳನ್ನು ಹೇಳ್ಕೊಟ್ಬಿಡ್ತಾರೆ. ಯಾಕೆ ಹೀಗಾಗತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ವಿದುರರೇ ಉತ್ತರ ಕೊಡ್ತಾ, ದೀನವತ್ಸಲಾಹ, ತುಂಬಾ ಕಾರುಣ್ಯ ಅಷ್ಟೇ ಗುರುಗಳ ಅನುಗ್ರಹ. ಈ ಮಧ್ವಾಚಾರ್ಯರು ಬಂದು ಶಿಷ್ಯರಾಗಿ ಎಲ್ಲ ಕೇಳಿದ್ರ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿಲ್ಲ. ಅವ್ರು ಏನ್ ಬೇಕೋ ಎಲ್ರಿಗೂ ನೋಡಿ ಜವಾಬ್ದಾರಿ ನಾನ್ ಪೂರೈಸಿದೆ ಅಂತ ಎಲ್ಲಾ ಗ್ರಂಥಗಳನ್ನ ಬರೆದು ಕೊಟ್ಟು ಹೊರಟೋದು.
ಇನ್ ಮಿಕ್ಕಿದವ್ರ ಶಿಷ್ಯರ ಕರ್ತವ್ಯ ಅವರು ಏನ್ ಪಡ್ಕೊಳ್ತಾರೋ ಅದರಿಂದ ಅಷ್ಟ್ ಪಡಿಲಿಕ್ಕೆ ಸಾಧ್ಯ ಅಷ್ಟೇ. ಅವರೇ ಪ್ರಯತ್ನ ಪಟ್ಟು ಪಡ್ಕೊಳ್ಬೇಕು. ಹಾಗಾದ್ರೆ ಏನಾಯ್ತು, ದೀನವತ್ಸಲ, ದೀನರನ್ನ ಕಂಡ್ರೆ ತುಂಬಾ ಕಾರುಣ್ಯ ಇರುವಂತಹ ಗುರುಗಳು ಅನಾಪೃಷ್ಟಮಪಿ ಅವ್ರ ಹತ್ರ ಹೋಗಿ ಇದನ್ನ ತಿಳಿಸ್ಕೊಡಿ, ಅದನ್ನ ಹೇಳ್ಕೊಡಿ, ಗುರುಗಳ ಹತ್ರ ಪಾಠನೇ ಕೇಳಲಿಕ್ಕೆ ಹೋಗಲ್ಲ. ಪಾಠನೇ ಬೇಡ ಅಂತ ಇರುವಂತಹ ಶಿಷ್ಯರು ಇರ್ತಾರೆ. ಪಾಠನೇ ಬೇಡ, ಏನು ಆರಾಮಾಗಿ ಇದ್ಬಿಡೋಣ ಅಂತ. ಆದ್ರೆ ಬಿಡಲ್ವಂತೆ ಗುರುಗಳು. ಕರೆದು ಬೇಡ ಅಂದ್ರು ಎಲ್ಲಾ ವಿಷಯಗಳನ್ನ ಹೇಳಿ ಹೇಳಿ ತಮ್ಮ ಜವಾಬ್ದಾರಿಯನ್ನು ಪೂರೈಸ್ಕೊಂಡು ಮುಕ್ತಾಯ ಮಾಡ್ಕೊಬಿಡ್ತಾರೆ. ಎಲ್ಲಾ ವಿಷಯ ಏನೇನ್ ಗೊತ್ತೋ ಎಲ್ಲ ಹೇಳಿ ಮುಗಿಸ್ಬಿಡೋದು. ಈ ತರ ಎಲ್ಲ ಯಾಕೆ ಮಾಡ್ತಾರೆ, ಇದು ಹೇಗ್ ಸಾಧ್ಯ ಅಂತ ಹೇಳಿ ವಿದುರರು ಮೈತ್ರೇಯರ ಬಳಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಬೇಕಿದೆ. ತತ್ವಾನಾಂ ಭಗವಸ್ತೇಷಾಂ ಕತಿಧಾ ಪ್ರತಿ ಸಂಕ್ರಮ. ತತ್ವಗಳು ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದೆಲ್ಲ ತತ್ವಗಳ ಪ್ರತಿ ಸಂಕ್ರಮ ಹೇಗೆ ಅಂದ್ರೆ ಪ್ರಳಯ ಹೇಗೆ ಇರುತ್ತೆ ಅಂತ. ಈಗ ಸೃಷ್ಟಿ ಆಗ್ಬೇಕಾದ್ರೆ ಗೊತ್ತಾಯ್ತು, ಒಂದ್ರಿಂದ ಒಂದು ಸೃಷ್ಟಿಗೆ ಬಂದ್ರೆ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಇದಕ್ಕೆಲ್ಲ ತತ್ವಗಳ ಪ್ರತಿ ಸಂಕ್ರಮಣ ಅಂದ್ರೆ ಪ್ರಳಯ ಹೇಗೆ ಅಂತ ಪ್ರಶ್ನೆ. ಇದಕ್ಕೆ ಇಲ್ಲಿ ಟಿಪ್ಪಣಿಯಲ್ಲಿ ಒಂದೇ ಶಬ್ದಕ್ಕೆ ಅರ್ಥ ಬರ್ದಿರ, ಪ್ರತಿ ಸಂಕ್ರಮ ಅಂದ್ರೆ ಪ್ರಳಯ ಅಷ್ಟು ಬರ್ದು, ಎರಡು ಟಿಪ್ಪಣಿಲಿ. ಇದಾಗಿ ಭಾಗವತದ ಶ್ಲೋಕಗಳಲ್ಲೇ ಬೇರೆ ಬೇರೆ ಕಡೆನು ಈ ಪ್ರತಿ ಸಂಕ್ರಮ ಅನ್ನೋ ಶಬ್ದ ಬಂದಿದೆ. ಅದಕ್ಕೆಲ್ಲ ಪ್ರಳಯ ಅನ್ನೋ ಅರ್ಥವನ್ನ ಮಾಡಿದ್ದಾರೆ ಅಲ್ಲಿ. ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉದಾಹರಣೆಗೆ ಈ 3ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ ಬರುತ್ತೆ, 11ನೇ ಸ್ಕಂದ 16ನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನ ಈ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭೂತಾನಾಂ ಸ್ಥಿತಿರ್ ಉತ್ಪತ್ತಿ ಅಹಂ ವೈ ಪ್ರತಿ ಸಂಕ್ರಮ. ಭೂತಗಳ ಸೃಷ್ಟಿ ಅಹಂ ವೈ ಪ್ರತಿ ಸಂಕ್ರಮ, ನಾನೇ ಕಾಲರೂಪಿ ಅಂತ, ಪ್ರಳಯ ನಾನೇ ಮಾಡೋದು ಅಂತ. ಇನ್ನು ಮುಂದೆ ತಾವನ್ನ ಸಂಸ್ಕೃತಿ ರಸವು ಪ್ರತಿ ಸಂಕ್ರಮೇತ ಅಂತ ಒಂದು ದೊಡ್ಡ ಶ್ಲೋಕ, ಅದು ಚಿಕ್ಕ ವಿಶ್ವಸಹಸ್ರನಾಮತರ ಶ್ಲೋಕ, ದೊಡ್ಡ ಶ್ಲೋಕ. ಅದರಲ್ಲಿ ಒಂದು ಪಾದ ಬಂತು, ಪ್ರತಿ ಸಂಕ್ರಮೇತ ಅಂತ ಶಬ್ದ ಬಂದಿದೆ. ಇನ್ನು ಯೋಗ ಸೂತ್ರ ಭಾಷ್ಯದಲ್ಲೂ ಒಂದು ಮಾತು ಬಂದಿದೆ. ಅಂದ್ರೆ ಪತಂಜಲಿ ಯೋಗ ಸೂತ್ರ ಇದೆಯಲ್ಲ, ಅದರ ಭಾಷ್ಯದಲ್ಲಿ ಸ್ಥಿತಿ ಶಕ್ತಿ ಅಪರಿಣಾಮಿನಿ ಅಪ್ರತಿ ಸಂಕ್ರಮ ಅಂತ ಶಬ್ದ ಬಂದಿದೆ. ಹೀಗೆ ಈ ಪ್ರತಿ ಸಂಕ್ರಮ ಅನ್ನೋ ಶಬ್ದಕ್ಕೆ ಅಪ್ರತಿ ಸಂಕ್ರಮ ಅನ್ನೋದಕ್ಕೆ ಏನರ್ಥ, ಇದೆಲ್ಲ ನೋಡಿದಾಗ ಪ್ರಳಯ ಅನ್ನೋ ಅರ್ಥ ಹೇಗಿದೆ ಅಂದ್ರೆ ಒಂದೊಂದು ತತ್ವಗಳು ಇನ್ನೊಂದರ ಜೊತೆಗೆ ಸೇರ್ತಾ ಹೋಗೋದು. ಅಲ್ಲಿ ಪ್ರತಿ ಸಂಕ್ರಮ ಅಂದ್ರೆ ಸಂಚಾರ ಅಂತ ಅರ್ಥ ಮಾಡಿದ್ದಾರೆ ಅಲ್ಲಿ ಯೋಗ ಸೂತ್ರ ಭಾಷ್ಯದಲ್ಲಿ. ಹೀಗೆ ಇಷ್ಟೆಲ್ಲ ಅರ್ಥಗಳು ಈ ಶಬ್ದಕ್ಕಿದೆ. ಅದನ್ನೊಂದು ವಿಶೇಷ ಇದೆ, PDF ಪೇಜ್ ಗಳಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಇನ್ನು 37ನೇ ಶ್ಲೋಕ, ತತ್ರೇಮಂ ಕ ಉಪಾಸೀರನ್ ಕಬುಸ್ವಿತ್ ಅನುಶೇರತೆ ಪುರುಷಸ್ಯ ಚ ಸಂಸ್ಥಾನಂ ಸ್ವರೂಪಂ ವಾ ಪರಸ್ಯ ಚ ಜ್ಞಾನಂ ಚ ನೈಗಮಂ ಯತ್ತತ್ ಗುರು ಶಿಷ್ಯ ಪ್ರಯೋಜನಂ. ಈಗ ಪ್ರಳಯದ ಬಗ್ಗೆ ನೆನಪಾಯ್ತು, ಅದಕ್ಕೆ ವಿದುರರು ಮುಂದೆ ಪ್ರಶ್ನೆ ಮಾಡ್ತಾರೆ. ಆ ಪ್ರಳಯ ಕಾಲದಲ್ಲಿ ದೇವರನ್ನ ಯಾರು ಧ್ಯಾನ ಮಾಡ್ತಾ ಇರ್ತಾರೆ? ಯಾಕೆ ಎಲ್ಲಾ ಪ್ರಳಯ ಆಗೋಯ್ತಲ್ಲ ತತ್ವಗಳದು, ಯಾರು ಧ್ಯಾನ ಮಾಡ್ತಾ ಕೂತಿರ್ತಾರೆ? ಯಾರ್ಯಾರು ಆಗಿನ ಕಾಲದಲ್ಲಿ ಅನುಶೇರತೆ ಮಲಗಿರ್ತಾರೆ, ಎಚ್ಚರ ಇರಲ್ಲ ಯಾರಿಗೆ, ಅದನ್ನ ಹೇಳಿ. ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಕಾತರ, ನಾನು ತಿಳಿಬೇಕು, ನಂಗೆ ಬಹಳ ಉತ್ಸಾಹ ಇದೆ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿ ಅಂತ. ಅಷ್ಟೇ ಅಲ್ಲ, ದೇವರ ಸಂಸ್ಥಾನ ಅಂದ್ರೆ ಅವತಾರಗಳು, ಹಾಗೆ ಅವನ ಸ್ವರೂಪ ಮೂಲ ರೂಪ ಯಾವ್ದು ಅನ್ನುವಂತ ವಿಷಯನು ನನಗ್ ಬೇಕು. ಸರಿ, ಮುಂದೆ ಗುರು ಶಿಷ್ಯ ಪ್ರಯೋಜನಂ ತದ್ ನೈಗಮಂ ಜ್ಞಾನಂ. ಈಗ ಗುರುಗಳು ಶಿಷ್ಯರಿಗೆ ಪಾಠ ಹೇಳ್ತಾರೆ, ಶಿಷ್ಯರು ಗುರುಗಳ ಹತ್ರ ಪಾಠ ಹೇಳ್ತಾರೆ. ಆದ್ರೆ ಪ್ರಯೋಜನ ಸಿಗ್ಬೇಕಿದ್ರಿಂದ ಏನು, ಮೋಕ್ಷಕ್ಕೆ ದಾರಿ ಸಿಗ್ಬೇಕು, ಅಂದ್ರೆ ಒಳ್ಳೆ ಜ್ಞಾನ ಬರ್ಬೇಕು, ಒಟ್ಟು ದೇವರ ಅನುಗ್ರಹ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಬೇಕು. ಈ ಜ್ಞಾನ ಗುರು ಶಿಷ್ಯರಿಗೆ ಇಬ್ರು ಸಿಗ್ಬೇಕು. ಇವ್ರು ಹೇಳೋದ್ರಿಂದ ಇವ್ರಿಗೆ ಸಿಗ್ಬೇಕು, ಕೇಳೋದ್ರಿಂದ ಅವ್ರಿಗೆ ಸಿಗ್ಬೇಕು ಅಂತ ಆದ್ರೆ ಆಗ ಯಾವ ಜ್ಞಾನ ಬೇಕು, ನಿಜವಾಗಿ ಯಾವ ಜ್ಞಾನ ಪಡಿಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ಉಪದೇಶ ಆಗ್ಬೇಕು, ಯಾವ್ದನ್ನ ಕೇಳ್ಬೇಕು ಶಿಷ್ಯರು. ಅಂತ ನೈಗಮಂ ಜ್ಞಾನ, ವೇದಾಂತದಿಂದ ಹುಟ್ಟುವಂತಹ ಜ್ಞಾನ. ನಿಗಮ ಅಂದ್ರೆ ವೇದಾಂತನೂ ಅರ್ಥ ಇದೆ, ವೇದಾಂತ ಅಂತೂ ತಗೊಳ್ಬಹುದು. ಅಂತೂ ವೇದದಿಂದ ವೇದಾಂತದಿಂದ ಉಂಟಾಗುವ ಅರ್ಥ ಜ್ಞಾನ ಯಾವುದು,
ಯಾವ ಜ್ಞಾನವನ್ನ ಪಡೆದ್ರೆ ನಮ್ಮ ಉದ್ಧಾರನೋ ಅಂಥ ಜ್ಞಾನ, ಅದನ್ನ ತಿಳಿಸ್ಕೊಡಿ ಅಂತ ಇದನ್ನ ಕೇಳಿದ್ದಾರೆ. ಇನ್ನು ಪುರುಷನ ಸ್ವರೂಪ ಅಂತ ಬಂತು. ಇಲ್ಲಿ ಪುರುಷನ ಸ್ವರೂಪ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನ ವಿವರಿಸಿದ್ದಾರೆ. ಇಲ್ಲಿ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಯದ್ವಾ ಪುರುಷಸ್ಯ ಜೀವಸ್ಯ ಏಕತ್ವಾದಿ ವಿಷಯಂ ಪರಸ್ಯ ಮುಕ್ತಸ್ಯ ಸ್ವರೂಪಂ. ಅಂದ್ರೆ ಈ ಜೀವನೇ ಮುಂದೆ ಮುಕ್ತಿಯನ್ನ ಪಡಿತಾನೆ, ಆಗ ಮುಕ್ತ ಆಗ್ತಾನೆ. ಇಂಥ ಈ ಮುಕ್ತರ ಸ್ವರೂಪ ಏನಿದೆಯಲ್ಲ, ಪರಸ್ಯ ಅಂದ್ರೆ ದೇವರ ಸ್ವರೂಪ ಅಂತ ಹೇಗಿದೆಯೋ ಅರ್ಥ, ಹಾಗೆ ಅವತಾರ ರೂಪಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಗೆ ಕೇಳಿದಾರೋ ವಿದುರರು, ಅದೇ ರೀತಿ ಮುಕ್ತಿರ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ. ಈಗ ಈ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಈಗ ಭೂಲೋಕದಲ್ಲಿ ಮನುಷ್ಯ ಆಗಿರ್ಬೋದು, ಅವ್ನು ನಿಜವಾಗಿ ಸ್ವರೂಪದಲ್ಲಿ ಪ್ರಾಣಿ ಆಗಿರ್ಬೋದು, ಜಿಂಕೆನೋ ಸಿಂಹನೋ ಏನೋ ಆಗಿರ್ಬೋದು. ಮೋಕ್ಷಕ್ಕೆ ಹೋದಾಗ ಅವನ ಸ್ವರೂಪ ಅಲ್ಲಿ ವ್ಯಕ್ತ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಅದೇ ಮಾತು, ಮುಕ್ತಿರ್ ಹಿತ್ವ ಅನ್ಯಥಾ ರೂಪಂ. ಅನ್ಯಥಾ ರೂಪಂ ಹಿತ್ವ, ನಿಜವಾದ ರೂಪ ಅಲ್ಲದೆ ಇರೋದು ಅವಾಸ್ತವ ರೂಪ ಏನು ಭೂಲೋಕದಲ್ಲಿ ನಮಗಿದೆ, ಅದನ್ನ ನಾವು ಬಿಟ್ಟು ತಮ್ಮ ಸ್ವರೂಪೇಣ ವ್ಯವಸ್ಥಿತಿ, ನಿಜವಾಗಿ ಅವರು ಮನುಷ್ಯರಾಗಿ ಮೋಕ್ಷದಲ್ಲಿ ಇರ್ತಾರೆ. ಇಲ್ಲ ಅವನು ಪ್ರಾಣಿಯಾಗಿ ಅವನು ಮೋಕ್ಷದಲ್ಲಿ ಇರ್ತಾನೆ. ಈ ತರ ಯಾವ ಸ್ವರೂಪದ ನಿಜವಾಗಿದೆಯೋ ಒಬ್ಬ ವ್ಯಕ್ತಿಗೆ, ಆಯಾಯ ಸ್ವರೂಪದಿಂದ ಅವನು ಮೋಕ್ಷದಲ್ಲಿ ಇರ್ತಾನೆ ಅಂತ ಇದೆ. ಇದರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಇದಾಗಿ ಇಲ್ಲಿ ಹೂ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಅಂದ್ರೆ ನಂಗೆ ಇನ್ನೂ ಅತೃಪ್ತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದಾರಂತೆ ಇದರಲ್ಲಿ. ಇನ್ನೂ ಇದೆಲ್ಲ ಬೇಕು ನನಗೆ, ಪ್ರಶ್ನ ಪ್ರತಿವಚನ ಪರ್ಯಂತಂ ಸ್ವಸ್ತಿ. ಅಂದ್ರೆ ನೀವು ನನ್ನ ಪ್ರಶ್ನೆಗಳ ಉತ್ತರ ಕೊಡೋವರೆಗೆ ನನಗೆ ಆ ಕಾತುರತೆ ಇದೆ, ಇನ್ನೂ ಕೇಳ್ಬೇಕು ಅನ್ನಿಸ್ತಾ ಇದೆ ಅಂತ ಲಿಸ್ಟ್ ಮಾಡ್ತಾನೆ ಇದ್ದಾರೆ ಪ್ರಶ್ನೆಗಳು. ಇದಾದ್ಮೇಲೆ ಗುರು ಶಿಷ್ಯರಿಗೆ ಪ್ರಯೋಜನ, ಅಂದ್ರೆ ಗುರುಗಳು ವ್ಯಾಖ್ಯಾನ ಮಾಡ್ತಾರೆ, ಶಿಷ್ಯರು ಶ್ರವಣ ಮಾಡ್ತಾರೆ. ಇದು ಮಾಡಿದಾಗ ನಿಶ್ಚಯ ಲಕ್ಷಣಂ ಅಂತ, ಅಂದ್ರೆ ಬಹಳ ಚೂಪಾಗಿರೋದು ನಿಶಿತತೆ ಅಂತ ಹೇಳ್ತೀವಿ. ಅಂದ್ರೆ ಬಂದ ಜ್ಞಾನ ಸರಿಯಾಗಿ ನೇರವಾಗಿ ಬರ್ಬೇಕು. ಸುದ್ದಿ ಬಳಸಿ ಬರೋ ಜ್ಞಾನ ಅದು ಜಾಸ್ತಿ ದಿವಸ ಉಳ್ಕೊಳಲ್ಲ, ಅದು ಹೊರಟೋಗ್ಬಿಡುತ್ತೆ. ನೇರವಾಗಿ ಇದಕ್ಕೆ ಇದರ್ಥ, ಇದಕ್ಕಿದು ಅಂದಾಗ ಏನು ಒಂದು ನಿಶಿತತೆ ಇದೆ, ಚೂಪಾಗಿ ಕತ್ತಿ ಚೆನ್ನಾಗಿ ಅದನ್ನ ಸ್ವಚ್ಛ ಮಾಡಿದಾಗ ಎಷ್ಟು ಕತ್ತಿ ಚೂಪಾಗಿರುತ್ತೋ ಆ ತರ ಈ ನೈಷಿತ್ಯ ಪ್ರಯೋಜನ, ಆ ನೈಷಿತ್ಯ ನಿಶ್ಚಯ ಏನಿದೆ, ಒಳ್ಳೆಯ ಜ್ಞಾನ, ನಿಶ್ಚಯಾತ್ಮಕವಾದ ಜ್ಞಾನ, ಅದು ಯಾವ್ದ್ರಿಂದ ಬರುತ್ತೆ ಅದನ್ನ ನನಗೆ ತಿಳಿಸ್ಕೊಡಿ ಅಂತ ಇಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ಇನ್ನೊಂದು ಮಾತನ್ನು ಬೇರೆ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಪುರುಷ ಅಂದ್ರೆ ಇಲ್ಲಿ ಪೂರ್ಣ ಷಡ್ಗುಣ, ಅಂದ್ರೆ 6 ಗುಣ ಏನಿದೆ ಅದು ಪೂರ್ಣ ಹೊಂದಿರೋ ಪರಮಾತ್ಮನಿಗೆ ಪುರುಷ ಅಂತ ಕರೀತಾರೆ. ಅವರ ಸಂಸ್ಥಾನ ಅಂದ್ರೆ ವ್ಯಕ್ತಿ ರೂಪದಿಂದ, ಅಂದ್ರೆ ಎಷ್ಟೆಷ್ಟು ತಾನು ಅವತಾರಗಳಿರ್ತದೆ ಅದರ ಬಗ್ಗೆ ಅಷ್ಟೇ ಅಲ್ಲ, ಅಪರಸ್ಯ ಅಸ್ವತಂತ್ರ ತತ್ವದ ಬಗ್ಗೆ, ಜಗತ್ತಿನ ಬಗ್ಗೆನೂ ನಮಗೆ ಬೇಕು ಅಂತ ಅದನ್ನು ಇವರು ಕೇಳಿದ್ದಾರೆ. ಇದಾದ್ಮೇಲೆ 38ನೇ ಶ್ಲೋಕ, ನಿಮಿತ್ತಾನಿ ಚ ತಸ್ಯೇಹ ಪ್ರೋಕ್ತಾನ್ಯನಘ ಸೂರಿಭಿಃ ಸ್ವತೋ ಜ್ಞಾನಂ ಕುತಃ ಪುಂಸಾಂ ಭಕ್ತಿರ್ವೈರಾಗ್ಯಮೇವ ಹಿ. ಇಲ್ಲಿ ವಾ ಅಂತಾನೂ ಇದೆ, ಇಲ್ಲಿ ವಾ ಅಂತ ಈ ವ್ಯಾಖ್ಯಾನಗಳಲ್ಲಿ ಪಾಠ ಇದೆ, ಹಾಗಾಗಿ ವಾ ಅಂತಾನೆ ಇಟ್ಕೊಳ್ಳಿ. ಭಕ್ತಿರ್ವೈರಾಗ್ಯಮೇವ ವಾ. ಈಗ ಕೇಳ್ತಾ ಇರೋದು ವಿದುರರು ಏನಂದ್ರೆ, ಈಗ ಎಲ್ಲ ಸೂರಿಗಳು ಅಂದ್ರೆ ಜ್ಞಾನಿಗಳು ಜ್ಞಾನವನ್ನ ಪಡಿತಾರೆ, ಆದ್ರೆ ಅದಕ್ಕೇನ್ ಉಪಾಯ ಇದೆ ಅವ್ರ ಹತ್ರ, ಆ ಉಪಾಯ ನನಗ್ ತಿಳಿಸ್ಕೊಡಿ. ಇನ್ನು ಸಾಧನ ಇಲ್ದೇನೆ ಮನುಷ್ಯರಿಗೆ ಜ್ಞಾನ ಹೇಗ್ ಬರ್ಲಿಕ್ಕಾಗತ್ತೆ ಅದನ್ನು ಹೇಳಿ. ಯಾಕೆ ಮನುಷ್ಯ ತಾನು ಜ್ಞಾನವನ್ನ ಪಡಿಬೇಕು ಅಂದ್ರೆ ಪಾಠ ಪ್ರವಚನಗಳನ್ನ ಯಾಕೆ ಕೇಳ್ಬೇಕು, ಹಾಗೆ ಯಾಕೆ ಜ್ಞಾನ ಬರಬಾರ್ದು ಒಬ್ಬನಿಗೆ? ಕೆಲವು ಹೇಳ್ತಾರ ಧ್ಯಾನ ಮಾಡ್ತಾ ಕೂಡ್ತೀನಿ, ಜೀವನ್ ಬಿಡಿ, ಕಣ್ ಮುಚ್ಕೊಂಡು ಸಾಕು, ಅದೇ ನೆಮ್ಮದಿ, ಅದೇ ಇದು ಎಲ್ಲ ಅದರಿಂದಲೇ ಬರುತ್ತೆ. ಕೆಲವರೆಲ್ಲ ಈಗಲೂ ಇದ್ದಾರೆ ಕಲಿಯುಗದಲ್ಲಿ. ಹೇಗಿದ್ದಾರೆ ಅಂದ್ರೆ ಬೇರೆ ಮತದವ್ರು, ಬೇರೆಯವ್ರು ಕೆಲವರೆಲ್ಲ ಇದ್ದಾರೆ. ಹೇಗಿದ್ದಾರೆ ಅವರು? ಶಾಸ್ತ್ರಾಧ್ಯಯನ ಎಲ್ಲ ಮಾಡಲ್ಲ. ಇದೆಲ್ಲ ಶಾಸ್ತ್ರಾಧ್ಯಯನ ಸುಮ್ಮನೆ ಸಾಧನ ಅಂತೆ, ಧ್ಯಾನ ಮಾಡ್ಲಿಕ್ಕೆ ಅಷ್ಟೇ. ಇದನ್ನೆಲ್ಲ ಇಟ್ಕೊಂಡ್ರೆ ಕೊನೆವರೆಗೂ ಇದೆಲ್ಲ ಇರ್ಬೇಕು, ಅದೆಲ್ಲ ಬಿಟ್ಬಿಡ್ಬೇಕು. ಕಣ್ಣು ಮುಚ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಕಣ್ಣು ಮುಚ್ಕೊಂಡು 1 ಗಂಟೆ ಕೊಡ್ತಾರೆ, ಆಮೇಲೆ 2 ಗಂಟೆ, ಆಮೇಲೆ 3 ಗಂಟೆ, ಹಿಂಗೆ. ಆಗ ನಾನು ಆತ್ಮನ ಅನುಭವವನ್ನು ಪಡಿತಾ ಇದ್ದೀನಿ ಅಂತ ಏನೋ ಹೀಗೆ. ನಿಜವಾದ ಆತ್ಮ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಈ ಶಾಸ್ತ್ರಾಧ್ಯಯನ ಇಲ್ದೇನೆ, ವಿಷಯಗಳ ಜ್ಞಾನ ಇಲ್ದೇನೆ ಒಂದು ಧ್ಯಾನ ಅನ್ನೋದನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಚೆನ್ನಾಗಿ ಶಾಸ್ತ್ರ ಅಧ್ಯಯನ ಮಾಡಿ ದೇವರ ಧ್ಯಾನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು, ದೇವರು ಅಂದ್ರೆ ಏನು ಅಂತ ತಿಳ್ಕೊಂಡು, ಆ ಪರತತ್ವ ಅಪರತತ್ವ ಚೆನ್ನಾಗಿ ತಿಳ್ಕೊಂಡು ಒಂದ್ಸರಿ ಮನಸ್ಸನ್ನ ಕೊನೆಗೆ ಭಗವಂತನ ಇಡ್ಬೇಕು ಸರಿಯಾಗಿ. ಆದ್ರೆ ನಮ್ಗೆ ಶಾಸ್ತ್ರಜ್ಞಾನ ಇಲ್ದೇನೆ ಹಾಗೆ ನಾವು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ತೀವಿ ಅಂತ ಅನೇಕ ಕಡೆ ನಾವು ನೋಡ್ತೀವಿ. ಯೋಗ ಸಿದ್ಧಿ ಅಂತ ಹಾಗೆ ಕಣ್ಣು ಮುಚ್ಕೊಂಡು ಒಂದ್ 10 ಗಂಟೆ ಕೂತ್ಬಿಟ್ರೆ ದೊಡ್ಡ ವಿಷಯ ಅಂತ. ವಸ್ತುತ ಏನಿಲ್ಲ, ಕಣ್ಣು ಮುಚ್ಕೊಂಡು ಏನೋ ಧ್ಯಾನ ಮಾಡ್ಬಾರ್ದಂತೆ. ಹಂಗೆ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ. ಏನೋ ಒಂದ್ ತಲೆಗೆ ಬರುತ್ತೆ, ಮನಸ್ಸಿಗೆ ಬಂದೇ ಬರುತ್ತೆ. ಅದರಿಂದ ಆ ತರದ್ದು ಕೇಳ್ತಾ ಇಲ್ಲ ಇಲ್ಲಿ ಬಿದಿರೋರು. ಯಾಕೆ ಉಪಾಯ ಇಲ್ಲದೆ ಜ್ಞಾನ ಬರಲ್ಲ ಅದನ್ನ ತಿಳಿಸ್ಕೊಡಿ. ಹಾಗೆ ಭಕ್ತಿ ವೈರಾಗ್ಯ ಹೇಗ್ ಬರುತ್ತೆ ಅದ್ರ ಬಗ್ಗೆನೂ ನೀವು ತಿಳಿಸ್ಬೇಕು ಅಂತ. ಹೀಗೆ ಉಪದೇಶ ಇಲ್ದೇನೆ ಯಾಕೆ ಜ್ಞಾನ ಬರಲ್ಲ, ಹಾಗೆ ಸಾಧನ ಇಲ್ದೆ ಯಾಕೆ ಧ್ಯಾನ ಬರಲ್ಲ, ಯಾಕೆ ಧ್ಯಾನ ಮಾಡ್ಲಿಕ್ಕೆ ಬರಲ್ಲ ಅಂತ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಮುಂದಿನ ಶ್ಲೋಕ. ಇಲ್ಲಿವರೆಗೆ ಇವರು ಪ್ರಶ್ನೆ ನಿಲ್ಲಿಸ್ತಾರ ಏನ್ ಕತೆ ಅಂದ್ರೆ ನಿಲ್ಲಿಸ್ತಾರೆ. ಈಗ ಮುಕ್ತಾಯ 39ನೇ ಶ್ಲೋಕ. ಏತಾನ್ ಮೇ ಪೃಚ್ಛತಃ ಪ್ರಶ್ನಾನ್ ಹರೇ ಕರ್ಮ ವಿವಿತ್ಸಯಾ ಬ್ರೂಹಿ ಮೇಂಧಸ್ಯ ಮಿತ್ರತ್ವಾದ್ ಅಜಯಾ ನಷ್ಟ ಚಕ್ಷುಷಃ. ಯಾಕೆ ನಾನು ಇಷ್ಟೊತ್ತು ಕೇಳಿದ್ದು ಗೊತ್ತಾ ಮೈತ್ರೇಯರೇ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಏನಿಲ್ಲ, ನನಗೆ ಭಗವಂತನ ಬಗ್ಗೆ, ಅವನ ಕರ್ಮ, ಅವನ ವ್ಯಾಪಾರ ಹೇಗೆ, ಅವನ ಈ ಭೂಲೋಕಕ್ಕೆ ಯಾಕೆ ಬರ್ತಾನೆ, ಅವನ ಚರಿತ್ರೆಗಳು, ಅವನ ಮಹಿಮೆಗಳು ಇದೆಲ್ಲ ಕೇಳ್ಬೇಕು ಅಂತ ತುಂಬಾ ಆಸೆ. ಅದಕ್ಕೆ ನಂಗೆ ತುಂಬಾ ವಿಷಯದಲ್ಲಿ ಅಜ್ಞಾನ ಇದ್ದಾಗ ದೇವ್ರ ಮಹಿಮೆ ಅರ್ಥ ಆಗಲ್ಲ. ಅದ್ ಎಲ್ಲದ್ರ ಬಗ್ಗೆ ಕೇಳಿದಾಗ ದೇವ್ರ ಮಹಿಮೆ ಅರ್ಥ ಆಗತ್ತೆ ನನಗೆ. ನಾನೊಬ್ಬ ಅಂಧ, ನಾನ್ ಕುರುಡ, ನನಗೆ ಜ್ಞಾನ ಇಲ್ಲ, ನನ್ನ ದೃಷ್ಟಿ ನಾನು ಕಳ್ಕೊಂಡ್ಬಿಡಿದೀನಿ, ನನ್ಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಹೊಸ ಕಣ್ಣು ಕಾಣ್ತಾ ಇದೆ, ರೈತರು ನೋಡ್ತಾ ಇದಾರೆ, ಆದ್ರೆ ದೇವ್ರ ಬಗ್ಗೆ ತಿಳಿಯೋದ್ರಲ್ಲಿ ಕಣ್ಣು ಹೊರಟೋಗಿದೆ. ನಾನೊಬ್ಬ ಕುರುಡ ಆಗ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಅಜಯ, ಅಜ ಅಂತ ಶಬ್ದ ಬಳಸ್ತಾರೆ. ಅಜ ಅಂದ್ರೆ ಆಡು ಅಂತ ಅರ್ಥ ಇದೆ. ಇದು ಅಜ ಅಂದ್ರೆ ಆಡು ಅಂತ ಅರ್ಥ ಅಲ್ಲ. ಇಲ್ಲಿ ಆಡು ಅಂದ್ರೆ ಆಟ ಆಡೋದಲ್ಲ, ಆಡು ಪ್ರಾಣಿ ಇದೆಯಲ್ಲ ಅದು. ಯಾವ್ದನ್ನ ಬಲಿ ಕೊಡ್ತಾರಲ್ಲ ಆಡು ಈ ಯಜ್ಞಕಾಲದಲ್ಲಿ, ಅಂತ ಆಡು, ಅದು ಅಜ ಅನ್ನೋ ಶಬ್ದಕ್ಕೆ ಅರ್ಥ. ಆದ್ರೆ ಇಲ್ಲಿ ಅಜ ಅನ್ನೋ ಶಬ್ದಕ್ಕೆ ಅರ್ಥ ಅಲ್ಲ. ಇಲ್ಲಿ ಅಜ ಅಂದ್ರೆ ಪ್ರಕೃತಿ ತತ್ವ ಅಂತ. ಅಂದ್ರೆ ಪ್ರಕೃತಿ ಬಂಧನದಲ್ಲಿ ನಾನು ಸಿಲುಕ್ ಬಿಟ್ಟಿದ್ದೀನಿ, ನನ್ನ ಕಣ್ಣ ದೃಷ್ಟಿ ಹೊರಟೋಗಿದೆ, ದಯವಿಟ್ಟು ಮಿತ್ರತ್ವ, ನನ್ನ ಸ್ನೇಹಿತರು ನೀವು, ಆದ್ರಿಂದ ನನ್ನನ್ನ ಉದ್ಧಾರ ಮಾಡಿ ಅಂತ ಮೈತ್ರೇಯರ ಹತ್ರ ಸ್ನೇಹಿತರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದ್ರೆ ಒಬ್ಬ ನಿಜವಾದ ಸ್ನೇಹಿತ ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನಿಮ್ಗೆ ಕಷ್ಟ ಬಂದಾಗ ನಿಮ್ ಜೊತೆಗಿದ್ನ ಆಗ ನಿಜವಾಗಿ ಅವ್ನ ಮಿತ್ರ. ಇಲ್ಲ ಕಷ್ಟ ಬಂದಾಗ ಎಸ್ಕೇಪ್ ಆದ್ನ ಅವ್ನ ಮಿತ್ರ ಅಲ್ಲ ಅಂತ ಅರ್ಥ. ಅದಕ್ಕೊಂದು ಸುಭಾಷಿತನು ಕೊಡ್ತಾರೆ. ಸಂಸ್ಕೃತದಲ್ಲಿ ತುಂಬಾ ಸುಭಾಷಿತಗಳಿರುತ್ತೆ. ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಬರ್ತಾರೋ ಅವ್ರ ನಿಜವಾಗ್ಲಿ ಅಂತವ್ರ ಸ್ಥಾನ ಅವ್ರು ಉಳಿಸ್ಕೊಂಡ್ರು ಅಂತ ಅರ್ಥ. ಇಲ್ಲ ಕೈ ಕೊಟ್ಟು ಹೋದ್ರು ಅಂದ್ರೆ ಮುಗೀತು ಅಂತವ್ರ ಕತೆ. ಇದು ಹೇಗೆ ಅಂದ್ರೆ, ಸೂರ್ಯ ಬರ್ತಾನಂತೆ. ಸೂರ್ಯ ಬಂದ್ರೆ ನಮ್ಗೆ ಕಣ್ಣಿದ್ರು ಕಾಣಿಸಲ್ಲ, ಯಾಕೆ ಕತ್ತಲೆ ಇದ್ರೆ ಕಾಣಿಸಲ್ಲ. ಸೂರ್ಯ ಬಂದಾಗ ಏನಾಗುತ್ತೆ, ಇರೋ ಕತ್ತಲೆ ಎಲ್ಲ ಹೋಗುತ್ತೆ. ಹೋದಾಗ ಸಹಜವಾಗಿ ನಮ್ಗೆ ಕಣ್ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಕಣ್ಣು ಇರ್ಬೋದು ನನಗೆ, ದಿವ್ಯ ದೃಷ್ಟಿ ಸಿಗೋದು ಒಬ್ಬ ಸ್ನೇಹಿತ ಸೂರ್ಯನ್ ತರ ನೀವು ಬಂದ್ರೆ ಅದನ್ನ ಅನುಗ್ರಹ ಮಾಡಿ. ಅದು ಹಿತೋಪದೇಶ ಅಂತ ಒಂದು ಭಾಗ ಇದೆ. ಹಿತೋಪದೇಶ ಅಲ್ಲಿ ಒಂದ್ ಮಾತು, ಅದು ಒಂದು ಪಾದ ಮಾತ್ರ ವಿಜಯಧ್ವಜ ತೀರ್ಥರು ಕೊಟ್ಟಿದ್ದಾರೆ. PDF ನಲ್ಲಿ ಪೂರ್ಣ ಶ್ಲೋಕ ಕೊಟ್ಟಿದ್ದಾರೆ. ಆಪತ್ಸು ಮಿತ್ರಂ ಜಾನೀಯ, ಒಬ್ಬ ಮಿತ್ರ ಅಂದ್ರೆ ಕಷ್ಟ ಕಾಲಕ್ಕೆ ಬಂದ್ರೆ ಅವ್ನ ಮಿತ್ರ. ರಣೇ ಶೂರಂ ರಣೇ ಶುಚಿಂ ಅಂತ. ಯುದ್ಧ ಮಾಡ್ಬೇಕು ಅಂತ ಬಂದಾಗ ಹೇಡಿಯಾಗಿ ಓಡೋದ್ರೆ ಉಪಯೋಗ ಇಲ್ಲ, ಆ ಶೂರನಾಗಿ ವರ್ತಿಸ್ಬೇಕು. ಅಂದ್ರೆ ಬರ್ದ ಅವ್ನ್ ಶೂರ. ಋಣೇ ಶುಚಿಂ, ಈಗ ಒಬ್ಬ ಸಾಲ ಒಬ್ಬನ ಹತ್ರ ತಗೊಳ್ಬೇಕು, ಅವನೇ ಸಾಲ ಮಾಡಿದಾನೆ ಅಂದ್ರೆ ವ್ಯರ್ಥ. ಶುದ್ಧನಾದವನ ಹತ್ರ ತಗೊಳ್ಬೇಕು. ಅಂದ್ರೆ ಋಣ ಅಂತ ಬಂದಾಗ ಶುದ್ಧನಾದ ವ್ಯಕ್ತಿನೇ ಸಹಾಯಕ್ಕೆ ಬರೋದು. ಋಣ ಅವನು ಸಾಲ ಮಾಡಿದ ಅವನೇ ಯಾಕೆ ಬರ್ತಾನೆ, ಸಪೋರ್ಟ್ಗೆ ಬರಲ್ಲ. ಇನ್ನು ಭಾರ್ಯಾಂ ಕ್ಷೀಣೇಶು ವಿತ್ತೇಶು ವ್ಯಸನೇಶು ಚ ಬಾಂಧವನ್. ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟ, ಆಗ ಹೆಂಡತಿ ಇನ್ನೂ ಜೊತೆಗಿದ್ದಾಳೆ ಅಂದ್ರೆ ಅವಳೇ ನಿಜವಾದ ಹೆಂಡತಿ ಅಂತ ಅರ್ಥ. ಇನ್ನು ವ್ಯಸನೇಶು ಚ ಬಾಂಧವ, ದುಃಖ ತುಂಬಾ ಬಂದಿದೆ, ದುಃಖ ಬಂದು ಕಷ್ಟ ಪಡ್ತಾ ಇದ್ದಾನೆ ಅಂದ್ರೆ ಬಂಧುಗಳು ಹತ್ರಕ್ ಬರೋದೇ ಇಲ್ಲ, ಅವ್ರ ಬಂಧುಗಳೇ ಅಲ್ಲ ಅಂತ. ಬಂದ್ರು ಅಂದ್ರೆ ಕಷ್ಟ ಇದ್ದಾಗ ಅವ್ರು ನಿಜವಾದ ಬಂಧುಗಳು. ಹೀಗೆ ಹಿತೋಪದೇಶದಲ್ಲಿ ಈ ಶ್ಲೋಕ ಬಂದ್ರೆ ಅದ್ರ ಮೊದಲನೇ ಭಾಗವನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಇದಾದ್ಮೇಲೆ ಉದ್ಧವ ಗೀತೆಯಲ್ಲಿ ಒಂದು ಭಾಗ ಬರುತ್ತೆ. ಇಲ್ಲಿ ಮಿತ್ರ ಅನ್ನೋ ಶಬ್ದಕ್ಕೆ ಅನಿಮಿತ್ತ ಬಂಧು ಅಂತ ಅರ್ಥ. ಅಂದ್ರೆ ಏನು
ಕಾರಣ ಇಲ್ಲದೆ ಬಂದು ಸಹಾಯ ಮಾಡೋರ್ಗೆ ಅನಿಮಿತ್ತ ಬಂಧುಗಳು ಅಂತ ಕರೀತಾರೆ. ಏನು ಅಪೇಕ್ಷೆ ಪಡಲ್ಲ, ಹಾಗೆ ತಾನಾಗ್ ಬರ್ತಾರಲ್ಲ ಅಂತ ಸ್ಥಾನದಲ್ಲಿ ನೀವು ಮೈತ್ರೇಯರೇ ಇದೀರಿ. ಸೂರ್ಯನ್ ತರ ನನ್ಗೆ ಅನುಗ್ರಹ ಮಾಡಿ ಅಂತ. ಅಂತೂ ಈ ಅಜಯ ಆತ್ಮಶಕ್ತಿಯ ಭಗವಂತ ಏನ್ ಮಾಡ್ದ ಅಂದ್ರೆ ಪ್ರಕೃತಿ ತತ್ವ ಮತ್ತೆ ತನ್ನ ಸ್ವರೂಪ ಶಕ್ತಿನ ಇಟ್ಕೊಂಡು ಅನೇಕ ಮರ, ಸರೀಸೃಪ ಅಂದ್ರೆ ಹಾವುಗಳು, ಮತ್ತೆ ಈ ಮೀನುಗಳು ಹೀಗೆಲ್ಲ ಸೃಷ್ಟಿ ಮಾಡ್ತಾ ಬಂದ. ಕೊನೆಗೆ ಯಾವಾಗ ಸಂತೋಷ ಆಯ್ತು ಗೊತ್ತಾ ದೇವರಿಗೆ? ಯಾವಾಗ ಮನುಷ್ಯನ್ ಸೃಷ್ಟಿ ಮಾಡಿದೋ ಆಗ್ಲೇ ಸಂತೋಷ ಆಯ್ತು. ಯಾಕೆಂದ್ರೆ ಜ್ಞಾನ, ವಿವೇಕ ಅನ್ನೋದು ಮನುಷ್ಯನಲ್ಲಿ ಇರುತ್ತಲ್ವಾ ಅಂತ. ಇದನ್ನ ಮುಂದೆ ಚೆನ್ನಾಗಿ ಹೇಳ್ತಾರೆ. ಇನ್ನು ಅದ್ರ ವರ್ಣನೆಯನ್ನ ನಂತರ ನೋಡೋಣ ಮುಂದೆ ಭಾಗವತದಲ್ಲಿ. ಉದ್ಧವ ಗೀತೆಯಲ್ಲಿ ಇದನ್ನ ಹೇಳ್ತಾರೆ. ಎಲ್ಲಾ ಆದ್ಮೇಲೂ ಸಂತೋಷ ಆಗ್ಲಿಲ್ವಂತೆ ದೇವರಿಗೆ. ಮನುಷ್ಯನ್ ಸೃಷ್ಟಿ ಮಾಡಿದಾಗ ಮಾತ್ರ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ವಿವೇಕಿ ಆದವನೊಬ್ಬ ಸಿಕ್ಕದ್ನಲ್ಲ ಅಂತ. ಇವನು ವಿವೇಕಿಯಿಂದ ದೇವ್ರು ಸಂತೋಷ ಪಟ್ಟು ಸೃಷ್ಟಿ ಮಾಡಿದ್ರೆ ಅವಿವೇಕಿ ತರ ಆಡದೆ ಮತ್ತೆ ಈ ಮನುಷ್ಯನ ಸೃಷ್ಟಿಯಿಂದ ಅವನು ಸಂತೋಷ ಪಟ್ಟಿದ್ದಕ್ಕೆ ವ್ಯರ್ಥ, ಅರ್ಥನೇ ಇಲ್ಲ ಅಂತ. ಹೀಗೆ ಈ ಭಾಗವತದ ಈ ಪದ್ಯದ ಅಭಿಪ್ರಾಯ. ಇನ್ನು 2 ಶ್ಲೋಕಗಳಿದೆ, ಅದನ್ನ ಮುಕ್ತಾಯ ಮಾಡ್ಬಿಡೋಣ ಇವತ್ತು. ಈ 8ನೇ ಅಧ್ಯಾಯ ಮುಕ್ತಾಯ ಆಗ್ಬಿಡುತ್ತೆ. 40ನೇ ಶ್ಲೋಕ. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋದಾನಾನಿ ಚಾನಘ ಜೀವಾಭಯ ಪ್ರದಾನಸ್ಯ ನ ಕುರ್ವೀರನ್ ಕಲಾಮಪಿ. ತ್ವದಭೀಷ್ಟತೆ ಅಲ್ಲ, ಇದುವರೆಗೆ ನಾನೆಲ್ಲ ಕೇಳಿದೆ, ನಿಮ್ಗೆ ಇಷ್ಟ ಅಂತ ಆದ್ರೆ ಇದನ್ನೇ ಹೇಳಿ, ಇಲ್ಲ ಇನ್ನೂ ಇದಲ್ಲಪ್ಪ ನೀ ಪ್ರಶ್ನೆ ಕೇಳಿದ್ ಇನ್ನೂ ಬೇಕಾದಷ್ಟಿದೆ ಅಂದ್ರೆ ಅದನ್ನು ಹೇಳ್ಬಿಡಿ ಅಂತ ಮೈತ್ರೇಯರ ಹತ್ರ ಒಪ್ಕೊಂಡ್ಬಿಡ್ತಾರೆ ವಿದುರರು. ಅಂದ್ರೆ ಹಿಂದೆ ಎಲ್ಲ ಕುರುಡ ಅಂತೆಲ್ಲ ಹೇಳಿದ್ದು ತುಂಬಾ ವಿನಯ ಪೂರಿತವಾದ ಮಾತು. ಅವರೇನ್ ಕುರುಡರಲ್ಲ, ತುಂಬಾ ದಿವ್ಯ ಜ್ಞಾನಿಗಳು. ಈ ಕೊನೆಗೆ ಏನ್ ಹೇಳಿದ್ರು ಅಂದ್ರೆ ಎಲ್ಲಾ ವೇದಗಳು, ಯಜ್ಞಗಳು, ತಪಸ್ಸು, ದಾನ ಎಲ್ಲ ಒಂದ್ ಕಡೆ ಅಂತೆ ಅನಘ ಅಂತ ಹೇಳ್ತಾರೆ. ಮತ್ತೆ ಅನಘ ಅಂತ, ನೀವೊಂದ್ ಚೂರು ಪಾಪ ಇಲ್ಲ, ದೋಷ ಇಲ್ಲ, ಉಪದೇಶ ಕೊಡ್ಬೇಕಾದ್ರೆ ಮೋಸ ಮಾಡಲ್ಲ, ನೀವು ಸರಿಯಾಗಿ ಉಪದೇಶ ಕೊಡ್ತೀರಿ. ಪರಮಾತ್ಮ ಬುದ್ಧರಾಗ್ ಬಂದಾಗ ಮೋಸ ಮಾಡ್ದ ಅಸುರ ಜನರಿಗೆ. ಮೈತ್ರೇಯರ ಬಗ್ಗೆ ಎಷ್ಟು ವಿಶ್ವಾಸ, ನೀವು ಮೋಸ ಮಾಡಲ್ಲ ನಂಗೆ ಗೊತ್ತಿದೆ. ಆದ್ರೆ ಎಲ್ಲಾ ವೇದಗಳು, ಎಲ್ಲಾ ಯಜ್ಞ, ಏನ್ ತಪಸ್ಸು, ಏನ್ ದಾನ, ಏನ್ ಬೇಕಾದ್ರೆ ದಾನ ಮಾಡಿ, ಎಲ್ಲಾನು ಸರಿ. ಆದ್ರೆ 4 ಒಂದಕ್ಕೆ ಹೋಲಿಕೆ ಇಲ್ವಂತೆ. ಏನು? ಒಂದು ಕಲೆ, ಒಂದು ಅಂಶಕ್ಕೂ ಹೋಲಿಕೆ ನೀಡಬಾರ್ದಂತೆ. ನಾವು ಏಕಾದಶಿ, ಚಾತುರ್ಮಾಸ್ಯ ತುಂಬಾ ದೊಡ್ಡ ತಪಸ್ಸು ಅಂತ ಮಾಡ್ತೀವಿ. ದಾನ ಹೇರಳವಾಗಿ ದಾನ, ಬಂಗಾರ, ರತ್ನರಾಶಿ, ಅದು ಇದು ಎಲ್ಲಾ ದಾನ, ಅದೆಲ್ಲ ಒಂದ್ ಕಡೆ. ಎಲ್ಲಾ ವೇದಗಳು ಒಂದ್ ಕಡೆ, ಎಲ್ಲಾ ಯಜ್ಞಗಳು ಒಂದ್ ಕಡೆ. ದೊಡ್ಡ ದೊಡ್ಡ ಹೋಮ ಆಗ್ಬೋದು, ಯಜ್ಞ ಅಶ್ವಮೇಧ, ರಾಜಸೂಯ, ಸೋಮಯಾಗ ಇದೆ ದೊಡ್ಡ ದೊಡ್ಡ ಯಜ್ಞಗಳು. ಅಂದ್ರೆ ಚಿಕ್ಕ ಚಿಕ್ಕ ಹೋಮಗಳೆಲ್ಲ ಇದು ಸ್ಮಾರ್ತ ಹೋಮ ಅಂದ್ರೆ ಸ್ಮೃತಿಯಲ್ಲಿ ಬಂದ ಹೋಮ. ಶ್ರೌತ ಅಂದ್ರೆ ವೇದದಲ್ಲಿ ಬಂದಿರೋ ಹೋಮಗಳು ಸಿಕ್ಕಾಬಟ್ಟೆ ಇದೆ, ಯಜ್ಞಗಳು ಕೂಡ. ಯಾವ್ದಕ್ಕೆ ಒಂದ್ ಅಂಶಕ್ಕೂ ಹೋಲಿಕೆ ಇಲ್ಲ ಅಂತಂದ್ರೆ ಜೀವ ಅಭಯ ಪ್ರದಾನಸ್ಯ ಕಲಾ. ಜೀವರಿಗೆ ಅಭಯ ಪ್ರದಾನ ಮಾಡ್ಬೇಕು. ಅಭಯ ಪ್ರದಾನ ಅಂದ್ರೆ ಇಲ್ಲಿ ಮೋಕ್ಷ ಕೊಡ್ಲಿಕ್ಕೆ ಬೇಕಾದ, ಮೋಕ್ಷಕ್ಕೆ ಉಪಾಯವಾದ ವಿದ್ಯಾದಾನ ಇದೆಯಲ್ಲ, ಆ ವಿದ್ಯಾದಾನ ಇದೆ, ಜ್ಞಾನದಾನ ಏನಿದೆ, ಅದಕ್ಕೆ ಯಾವ್ದು ಹೋಲಿಕೆ ಇರುವಂತೆ. ಅದಕ್ಕೆ ನಾವೇನ್ ಹೇಳೋದು ಅಂದ್ರೆ ಅನ್ನದಾನ ಅದು ಕ್ಷಣಿಕ ತೃಪ್ತಿಗಷ್ಟೇ ಕಾರಣ ಅಂತೆ. ಅನ್ನದಾನ ಮಾಡಿದ್ರೆ ಹಾಗಂದ್ ಮಾಡ್ಬಾರ್ದು ಅಂತ ಅರ್ಥ ಇಲ್ಲ, ಅನ್ನದಾನ ಮಾಡೋದು ಶ್ರೇಷ್ಠನೇ. ಆದ್ರೆ ವಿದ್ಯಾದಾನಕ್ಕೆ ಹೋಲಿಸಿದಾಗ ಅನ್ನದಾನ ಕಡಿಮೆ ಅಂತ. ಯಾಕೆ? ಅನ್ನೇನ ಕ್ಷಣಿಕ ತೃಪ್ತಿ. ಅನ್ನ ಕೊಟ್ಟಾಗ ಇವತ್ತು ತೃಪ್ತಿ ಆಯ್ತು, ಈ ಕ್ಷಣಕ್ ತೃಪ್ತಿ ಆಯ್ತು, ಹಾಗಂತ ಮಾಡ್ಬಾರ್ದು ಅಂತಲ್ಲ, ಮಾಡ್ಬೇಕು, ಆದ್ರೆ ಕ್ಷಣಿಕ ತೃಪ್ತಿಗೆ ಅದ ಕಾರಣ. ಯಾವ ಜೀವಂಚ ವಿದ್ಯೆಯ, ಅದ್ರ ವಿದ್ಯಾದಾನ ಮಾಡಿದ್ರೆ ಯಾವ ಜೀವನ ಇರೋವರೆಗೂ ಕಾಯತ್ತೆ ಅಂತ. ಜೀವನ ಇರೋವರೆಗಿರ್ಲಿ, ಮೋಕ್ಷ ಅಧ್ಯಾತ್ಮ ವಿದ್ಯೆ ಅಂತೂ ಜೀವನ ಹೋದ್ಮೇಲೂ ಕಾಯತ್ತೆ ಅಂತ ಅರ್ಥ. ಯಾಕೆಂದ್ರೆ ಜೀವ ಮೇಲೆ ಪ್ರಯಾಣ ಮಾಡ್ಬೇಕಾದ್ರೆ ವಿದ್ಯಾ, ಕರ್ಮ, ಸುತ 3 ಬರುತ್ತೆ ಪದಾರ್ಥ. ಒಂದು ವಿದ್ಯೆ, ಮತ್ತೊಂದು ಕರ್ಮ, ಮತ್ತೆ ಮಕ್ಕಳು ಸುತಾಹ. ಅದು ಶಿಷ್ಯರಾಗ್ಬೋದು ಅಥವಾ ನಿಜವಾದ ಸಂತಾನ ಆಗ್ಬೋದು. ಇಷ್ಟು. ಆದ್ರಿಂದ ವೇದಾದಿ ಜ್ಞಾತೃ ಪ್ರವಕ್ತೃ ಪುರುಷವಂತರೇಣ, ಅದರಿಂದ ವ್ಯಾಖ್ಯಾನ ಮಾಡೋದು, ಯಾರು ಪ್ರಯೋಗ ಮಾಡ್ತಾರೆ ವಿಶೇಷವಾಗಿ ಅಂತ ಚೇತನನ್ನ ಬಿಟ್ಟು ಅಂತ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಅದನ್ನ ಜೀವ ಅಭಯ ಪ್ರದಾನಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದಾರೆ. ಅದರಿಂದ ಜೀವರಿಗೆ ಮೋಕ್ಷ ಸಿಗುವಂತದ್ದು. ಅಭಯ ಅಂದ್ರೆ ಭಯ ಇಲ್ಲದೆ ಇರೋದು. ಅಂತ ಮೋಕ್ಷ ಯಾವ್ದ್ರಿಂದ ಸಿಗುತ್ತೋ ಅಂಥ ಜ್ಞಾನವನ್ನ ನೀಡಬೇಕು ಅಂತ. ಹಾಗಾಗಿ ಈ ವೇದಾದಿ ಜ್ಞಾತೃ ವಕ್ತೃ ಪುರುಷ ಮಂತರೇಣ ಅಂದ ಅಭಿಪ್ರಾಯ, ವೇದಾದಿಗಳನ್ನ ತಿಳಿಯೋನು, ವೇದಾದಿಗಳನ್ನ ಹೇಳೋನು, ಈ ಮನುಷ್ಯರನ್ನ ಬಿಟ್ಟು ಬೇರೆದ್ ಏನೇನಿದೆ ಅದೆಲ್ಲ ಕಡಿಮೆ ಅಂತಾನೆ ಅರ್ಥ. ಯಾಕಂದ್ರೆ
ವೇದಶಾಸ್ತ್ರ, ವೇದ ವಿದ್ಯೆ, ಅಧ್ಯಾತ್ಮ ವಿದ್ಯೆ ತುಂಬಾ ಮಹತ್ವದ್ದು ಅಂತ ಇಷ್ಟು ಹೇಳಿ ಕೊನೆಗೆ ಮೈತ್ರೇಯರು ತಾವು ವಿದುರರು ಏನ್ ಕೇಳಿದ್ರು ಅದನ್ನ ಹೇಳಿದ್ರ ಇಲ್ವಾ ಏನು ಅಂತ ಪರೀಕ್ಷಿತ್ ರಾಜನಿಗೆ ಡೌಟ್ ಶುರು ಆಯ್ತಂತೆ. ಯಾಕಂದ್ರೆ ಶುಕಾಚಾರ್ಯ ಇಷ್ಟೆಲ್ಲ ಹೇಳ್ಬಿಟ್ರು. ಕೊನೆಗೆ ಈ ಅಧ್ಯಾಯದಲ್ಲಿ ಪರೀಕ್ಷಿತ್ ರಾಜರು ಸಂಶಯ, ಹೇಳಿದ್ರ ಮೈತ್ರೇಯರು, ಯಾಕಂದ್ರೆ ಇವ್ರು ಇಟ್ಟಿದ್ದಾರೆ ಪ್ರಶ್ನೆಗಳು, ಹೇಳಿದ್ರ ಇಲ್ವಾ ಅಂತ. ಆಗ ಶುಕಾಚಾರ್ಯರು ಕೊನೆಗೆ ಮಾತನ್ನ ಹೇಳಿ ಮುಕ್ತಾಯ ಮಾಡ್ತಾರೆ. 41ನೇ ಶ್ಲೋಕ. ಸಮಾಪೃಷ್ಟ ಪುರಾಣ ಕಲ್ಪಃ ಕುರು ಪ್ರಧಾನೇನ ಮುನಿ ಪ್ರಧಾನಃ ಪ್ರವೃದ್ಧ ಹರ್ಷೋ ಭಗವತ್ ಕಥಾಯಾಂ ಸಂಚೋದಿತಸ್ತಂ ಪ್ರಹಸನ್ನಿವಾಹ. ಕುರುಪ್ರಧಾನ, ಈ ಕೌರವರಲ್ಲಿ ಶ್ರೇಷ್ಠ ವಿದುರ, ತಾನು ಎಷ್ಟೋ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪುರಾಣ ಕಲ್ಪ ಅಂದ್ರೆ ಅಪೃಷ್ಟ ಪುರಾಣ ಕಲ್ಪ, ಆಪೃಷ್ಟ ಪುರಾಣ ಕಲ್ಪ ಅಂದ್ರೆ ಪುರಾಣಗಳ ವಿಷಯದಲ್ಲಿ ಸಿಕ್ಕಾಬಟ್ಟೆ ಪ್ರಶ್ನೆ ಕೇಳಿದ್ದಾರೆ. ಏನೇನ್ ಹಿಂದೆ ಬೇಕೋ, ಈಗ ಬೇಕೋ, ಮುಂದಿಂದು, ಭೂತ ಭವಿಷ್ಯದ ವರ್ತಮಾನ ಎಲ್ಲದರ ಬಗ್ಗೆ ಕೇಳಿದ ಆ ಮುನಿಶ್ರೇಷ್ಠರಾದ ಮೈತ್ರೇಯರು ತಾವೇನೇನು ಪ್ರಶ್ನೆಗಳನ್ನ ಕೇಳಿಸ್ಕೊಂಡಿದ್ದಾರೆ, ಅವರು ಭಗವಂತನ ಕಥೆ ಹೇಳ್ಬೇಕು ಅಂತ ಪ್ರೇರಣೆ ಆಯ್ತಂತೆ. ವಿದುರರು ಇಷ್ಟು ಹೇಳಿದಾಗ ಆಗ ಬಹಳ ಸಂತೋಷ ಜಾಸ್ತಿ ಆಯ್ತಂತೆ. ಎಂಥ ಪ್ರಶ್ನೆಗಳನ್ನ ಇವರೆಲ್ಲ ಕೇಳಿದ್ರು ಅಂತ. ವಸ್ತುತಃ ಪ್ರಶ್ನೆ ಕೇಳಿದಾಗ ಸಮಸ್ಯೆ ಆಗ್ಬೇಕು ಅವ್ರಿಗೆ, ಅಯ್ಯೋ ಇಷ್ಟೊಂದು ಉತ್ತರನ ನೆನ್ಪಿಟ್ಕೊಂಡ್ ಕೊಡ್ಬೇಕು ಅಂತ. ಆದ್ರೆ ಇನ್ನೂ ತುಂಬಾ ಜಾಸ್ತಿ ಸಂತೋಷ ಆಗಿದೆ ತುಂಬಾ. ಹಾಗೆ ನಗ್ತಾ ನಗ್ತಾ ವಿದುರರಿಗೆ ಹೇಳ್ತಾರಂತೆ, ಪ್ರಹಸನ್ನಿವ, ಅಯ್ಯೋ ನಿಮ್ಗೆ ಇಷ್ಟೊಂದಿದ್ಯಾ ಪ್ರಶ್ನೆ, ಆಯ್ತಾಯ್ತು ಹೇಳ್ತೀನಿ ಅಂತ ನಗ್ತಾ ನಗ್ತಾ ಮೈತ್ರೇಯರು ಇಷ್ಟನ್ನ ಸಾವಧಾನವಾಗಿ ಆ ವಿದುರನ ಪ್ರಶ್ನೆಯನ್ನ ಕೇಳಿ ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಕಲ್ಪ ವಿಕಲ್ಪ ಅಂತಿದೆ. ಈ ವಿಕಲ್ಪ ಅಂದ್ರೆ ಏನು ಅಂತ ಬರೀತಾರೆ, ಪ್ರಶ್ನಾಖ್ಯ ಪುರಾಣ ವಿಷಯ ಅಂತ. ಅಂದ್ರೆ ಈ ಪುರಾಣದಲ್ಲಿ ಬರುವಂತ ಅಂದ್ರೆ ಹಿಂದಿನ ವಿಷಯದ ಬಗ್ಗೆ ಏನು ಪ್ರಶ್ನೆಗಳಿರುತ್ತೆ ಅದನ್ನ ಕಲ್ಪ ಅಂತ ಕರೀತಾರೆ, ಅಂದ್ರೆ ವಿಕಲ್ಪ ಅಂತ ಅರ್ಥ. ಕೆಲವರು ಈಗೂ ಅರ್ಥ ಮಾಡಿದಾರಂತೆ, ಏನ್ ಬರೀ ಚಿಕ್ಕ ಮಕ್ಕಳು ಕಥೆ ಹೇಳಿ ಅಂತ ಕೇಳ್ತಾರಲ್ಲ, ಹಾಗೆ ವಿದುರರು ಕೂಡ ಕಥೆನ ಹೇಳಿ ಅಂತ ಕೇಳಿದ್ರು. ಮೈತ್ರೇಯರು ಕಥೆ ಹೇಳ್ಬಿಟ್ರು, ಎಂಥ ವಿದುರರು ಅಂತ ಆಡ್ಕೊಳ್ತಾರಂತೆ. ವಸ್ತುತಃ ಹಾಗಲ್ಲ, ಎಲ್ಲಾ ಪ್ರಶ್ನೆಗಳು ಕೂಡ ದೇವರ ಕಥೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ದೇವರ ಕಥೆಯನ್ನೇ ಅವ್ರು ವಿಸ್ತಾರವಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಮೈತ್ರೇಯರು. ಹಾಗಾಗಿ ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡ್ಲಿಲ್ಲ ಅಂತ ಭಾವಿಸೋ ಹಾಗಿಲ್ಲ ಅಂತ ಇದೊಂದು ವಿಷಯ. ಹೀಗೆ ಬಹಳ ಸಂತುಷ್ಟರಾಗಿ ಅವ್ರ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಇಲ್ಲಿವರೆಗೆ ಈ 8ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ಅಷ್ಟಮೋಧ್ಯಾಯ ಸಮಾಪ್ತ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.